ಆದರೆ ನಮ್ಮ ಸ್ಥಳೀಯರೇ ಎಲ್ಲ ಒತ್ತಾಯ ಇದ್ದಿದ್ದು ಕೆರೆಯನ್ನು 4 ದಿಕ್ಕಿನಿಂದ ಮಾಡಬೇಕಂತ. ಆದರೆ ಇವರು ಎಲ್ ಶೇಪಲ್ಲಿ ಮಾಡಿದ್ದಾರೆ ಕೆರೆ. ಖಂಡಿತವಾಗಿ ಅದು ಸರಿಯಾಗಿಲ್ಲ ಅಂತೇಳಿ ಹೇಳಿದರೂ ಅದನ್ನು ಕೇಳದೆ ಅದರ ಮೇಲೆ ಈ 6 ಥರ 7 ಥರ ಕಲ್ಲು ಕಟ್ಟಿದ್ದಾರೆ. ಅದು ಈಗ ಕುಸಿದಿದೆ. ಉಡುಪಿಯಲ್ಲಿ ಸುರಿದ ಮಳೆಗೆ 1 ಕೋಟಿ ರು ವೆಚ್ಚದ ಕಾಮಗಾರಿ ಅಸಲಿ ಬಣ್ಣ ತೋರಿಸಿದೆ. ಕೋಟತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂಬಾಗಿಲು ಕೆರೆಗೆ ಹಾಕಿರುವ ತಡೆಗೋಡೆ ಕುಸಿದು ಅಪಾಯಕಾರಿ ಸ್ಥಿತಿ ಉಂಟಾಗಿದೆ. ಪಕ್ಕದ ಶಾಲೆಯ ಮಕ್ಕಳು ಹಾಗೂ ಸಾವಿರಾರು ಜನ ಅವಲಂಬಿಸಿರುವ ರಸ್ತೆಯೂ ಅಪಾಯದಲ್ಲಿದೆ. ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಉಂಟಾದ ಅವಘಡ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ನಮ್ಮೂರ ಪ್ರಸಿದ್ಧವಾದಂಥ ಒಂದು ಅಂಬಾಗಿಲ ಕೆರೆ. ಸಣ್ಣ ನೀರಾವರಿ ಇಲಾಖೆಯಿಂದ 1 ಕೋಟಿ ರೂಪಾಯಿ ಅನುದಾನ ಬಂದು ಅದರಿಂದ KRD ಅವರು ಕಾಂಟ್ರಾಕ್ಟ್ ತಗೊಂಡು ಕೆರೆ ಕಟ್ಟುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದರು. ಆದರೆ ನಮ್ಮ ಸ್ಥಳೀಯರೇ ಎಲ್ಲ ಒತ್ತಾಯ ಇದ್ದಿದ್ದು ಕೆರೆಯನ್ನು 4 ದಿಕ್ಕಿನಿಂದ ಮಾಡಬೇಕಂತ. ಆದರೆ ಇವರು ಎಲ್ ಶೇಪಲ್ಲಿ ಮಾಡಿದ್ದಾರೆ ಕೆರೆ. ಅದು ನಮ್ಮ ಹಳೆ ಕಲ್ಲು ಕಟ್ಟಿದ್ರಲ್ಲ ಅದ್ರ ಮೇಲೇ ಪಾಗಾರ ಕಟ್ಟಿದ್ದಾರೆ. ಅಂದರೆ ಆ ರೋಡ್ ಸೈಡಿಗೆ ಶಾಶ್ವತ ತಡೆಬೇಲಿ ಬೇಕೆಂಬ ನಿಟ್ಟಿನಲ್ಲಿ ನಾವು ಮನವಿ ಮಾಡಿಕೊಂಡಾಗ ಅವರು ಏನೋ ಒಂದು ಕೆಲಸ ಸರಿಯಾಗಿ ಮಾಡಲಿಲ್ಲ. ಒಂದು ತಡೆಗೋಡೆ ಒಂದು ಕಣ್ಣಿಗೆ ಮಾತ್ರ ಮಾಡಿದ್ದಾರೆ ಬಿಟ್ಟರೆ ಅದು ಶಾಶ್ವತವಾಗಿ ಇಲ್ಲ. ಅವರ ಹತ್ರ ಕೇಳಿದ್ದೀವಿ ನಾವಿಲ್ಲಿರಬೇಕು, ಸ್ಥಳೀಯರು, ನೀವು ಮಾಡಿ ಹೋಗ್ತೀರಾ, ಖಂಡಿತವಾಗಿ ಅದು ಸರಿಯಾಗಿಲ್ಲ ಅಂತೇಳಿ ಹೇಳಿದರೂ ಅದನ್ನು ಕೇಳದೆ ಅದರ ಮೇಲೆ ಈ 6 ಥರ 7 ಥರ ಕಲ್ಲು ಕಟ್ಟಿದ್ದಾರೆ. ಅದು ಈಗ ಕುಸಿದಿದೆ. ಅಂದರೆ ಈ ಭಾಗದಲ್ಲಿ ಅವರು ಹೇಳುವ ಪ್ರಕಾರ ಈ ಭಾಗಕ್ಕೆ ಅನುದಾನ ಇಲ್ಲ ಅಂತ. 1 ಕೋಟಿ ರೂಪಾಯಿ ಕೆರೆ ಆಗುವಾಗ 4 ಭಾಗಕ್ಕೆ ಬರಬೇಕಲ್ವ? ಅದೇ ನಾವು ಪ್ರಶ್ನೆ ಮಾಡಿದವಾಗ ಸಮರ್ಪಕ ಉತ್ತರ ಕೊಡಲಿಲ್ಲ. ಈಗ ಮಾಡಿದ ಒಂದು 2 ತಿಂಗಳಲ್ಲಿ ಕೆರೆ ಕುಸಿದಿದೆ. DC ಅವರು ಬಂದಿದ್ದಾರೆ, ನೋಡಿದ್ದಾರೆ, ಅವರನ್ನು ತರಾಟೆಗೆ ತಗೊಂಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಅನುದಾನ ಬಳಸಿಕೊಂಡು ನಡೆಸಿದ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಇದೀಗ ಜನರು ಪ್ರಶ್ನಿಸುವಂತಾಗಿದೆ. ಇನ್ನು ಒಳ್ಳೆ ರೀತಿಯ ಕೆರೆ ಮಾಡುವ ಎಂಬ ಬಗ್ಗೆ ಭರವಸೆ ಕೊಟ್ಟೋಗಿದ್ದಾರೆ. ಅದೇ ಒಂದು ನಮಗೆ ಸಂತೋಷದ ವಿಷಯ. ಯಾಕಂತಂದರೆ ಇಲ್ಲಿ ಕೋಟ ಹೈಸ್ಕೂಲ್ನಲ್ಲಿ ಸಾವಿರಾರು ಮಕ್ಕಳು ತಿಕ್ತಾರೆ ಈ ರೋಡ್ನಲ್ಲಿ. ಅವರ ಸುರಕ್ಷತೆಯ ದೃಷ್ಟಿಯಿಂದ ಈ ಕೆರೆಯ ಅಭಿವೃದ್ಧಿ ಅಗತ್ಯವಾಗಿರ್ತದೆ. ಸದಾಶಿವ ಹಿತಡ್ರು ಮಾಡಿದಂಥ ಕೆರೆ ಇದೊಂದು ಉಳಿಸಿ ಬೆಳೆಸಿ ಇಟ್ಕೊಳ್ಳೋದು ನಮ್ಮ ಸ್ಥಳೀಯರ ಕರ್ತವ್ಯ. ಆದ್ದರಿಂದ ನಾವು ಸ್ಥಳೀಯರೆಲ್ಲ ಸೇರಿ ಇದಕ್ಕೆ ಒತ್ತಡ ಹಾಕಿದ್ದೇವೆ. ಖಂಡಿತವಾಗಿ ಅವರು ಈ ನಿಟ್ಟಿನಲ್ಲಿ ಕೆರೆ ಶಾಶ್ವತವಾಗಿ ನಮಗೆ ಒಳ್ಳೆ ರೀತಿ ನಿರ್ಮಾಣ ಮಾಡಿಕೊಡ್ಬೇಕಾಗಿ ಈ ಮೂಲಕ ವಿನಂತಿಸಿ ಮಾಡಿಕೊಡ್ತೇವೆ. ಕೃಷ್ಣಮೂರ್ತಿ ಮರಕಾಲ, ಸಾಲಿಗ್ರಾಮ. ಆದಷ್ಟು ಬೇಗ ಈ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ನೀಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.